ಕರಾವಳಿಯಲ್ಲಿ ದೈವಾರಾಧನೆಯೇ ಪ್ರಧಾನ. ಅದರಲ್ಲೂ ಕಾರಣಿಕತೆಯನ್ನು ಮೆರೆಯುವ ಮೂಲಕ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತಿದೆ. ಸುಮಾರು 200 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವ ಆಲೂರಿನ ನಾಗದೇವರು ಮತ್ತು ಹಣರಾಯಿಗಳು ಸಹಪರಿವಾರ ದೇವಸ್ಥಾನದಲ್ಲೀಗ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆಲೂರಿನಲ್ಲಿರುವ ನಾಗದೇವರು ಮತ್ತು ಹಣಾರ ಹೈಗುಳಿ ಸಹಪರಿವಾರ ದೇವಸ್ಥಾನ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. 200 ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇವಸ್ಥಾನ ಇದೀಗ ಪುನರ್ ನಿರ್ಮಾಣಗೊಂಡು ಪ್ರತಿಷ್ಠಾಪನೆಗೆ ಸಜ್ಜಾಗಿದೆ. ಸುಮಾರು 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನಕ್ಕೆ ಸಂಬಂಧಿಸಿದ ಭಕ್ತರು ಟ್ರಸ್ಟ್ ರಚಿಸಿಕೊಂಡು ದೇವಸ್ಥಾನದ ನಿರ್ಮಾಣದ ಯೋಜನೆ ರೂಪಿಸಿಕೊಂಡು ದಾನಿಗಳ ನೆರವಿನಿಂದ ಹಣವನ್ನು ಸಂಗ್ರಹಿಸಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಮಾಡುತ್ತಿದ್ದಾರೆ. ನಾವು ಇದು ಮಾಡುವಾಗ ಈ ಜಾಗ ಸಹ ಇಲ್ಲಿ ಇಲ್ಲ ಆಯಿತು. ಈ ಜಾಗನ ದುಡ್ಡು ಕೊಟ್ಟು ತಗೊಂಡಿದ್ದು ನಾವು ದುಡ್ಡು ಕೊಟ್ಟು ತಗೊಂಡು ಅದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಸ್ವಲ್ಪ ದಿನ ನಂತರ ಮತ್ತು ಅದು ಟ್ರಸ್ಟ್ ಎಲ್ಲ ಮಾಡಿ ಅದರ ನಂತರ ಇದಕ್ಕೆ ಒಂದು ಪ್ಲ್ಯಾನ್ ಮಾಡ್ತು ನಾವು. ಈಗ ದೇವಸ್ಥಾನ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತದೆ ನೋಡಿ ನಾವೊಂದು ಬಜೆಟ್ ಎಲ್ಲ ಮಾಡಿ ಯಾರ್ಯಾರು ಬಿಡಕ್ಕೆ ಹೋಯ್ಕೆ ಹೀಗೆ ಹೋಗಿ ಎಲ್ಲ ಡೊನೇಷನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇತ್ತು. ಹಣದ ಅವಶ್ಯಕತೆ ತುಂಬ ಇರೋದ್ರಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ನಮ್ಮ ಊರಿನವರು ಮಹಿಳೆಯರು ಮತ್ತು ಸಂಬಂಧಪಟ್ಟವರೆಲ್ಲ ತುಂಬ ಶ್ರಮದಾನ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ. ಅವರು ಶ್ರಮದಾನ ಅತಿಯಾಗಿ ಮಾಡಿದ್ದಾರೆ. ಅದೇ ರೀತಿ ಮುಂದೆ ಸಹ ಬರುವಂಥ ನಮ್ಮ 21-22ಕ್ಕೆ ದೇವಸ್ಥಾನ ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. 2 ಶತಮಾನಗಳ ಹಿಂದೆ ಒಂದು ಕುಟುಂಬದ ದೈವವಾಗಿ ಪಾತ್ರಿವರ್ಗದವರು ಇಲ್ಲಿನ ದೈವಗಳನ್ನ ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬರ್ತಾ ಇದ್ರು ಅನ್ನೋದು ಆರೂಢ ಪ್ರಶ್ನೆಯಿಂದ ತಿಳಿದು ಬಂದಿದೆ. ಪ್ರಶ್ನಾ ಚಿಂತನೆಯಲ್ಲಿ ತಿಳಿಸಿದಂತೆ ಇದೀಗ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಲಾಗಿದೆ. ಹಳೆಯ ದೇವಸ್ಥಾನ ನಿರ್ಮಾಣಗೊಂಡು 25 ವರ್ಷ ತುಂಬಿದ ಸಮಯದಲ್ಲಿಯೇ ನವೀಕೃತ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. 1999ರಲ್ಲಿ ಪಾತ್ರಿಗಳ ಮುಖಾಂತರ ಆರೂಢ ಪ್ರಶ್ನೆ ಯಾವುದು ಇಡಲಿಲ್ಲ. ನಾವು ಪಾತ್ರಿಗಳ ಮುಖಾಂತರ ಕೇಳಿ ದೇವಸ್ಥಾನ ಕಟ್ಟಿ ಅದು ಎಡ ಬಲ ನಾಗದೇವರು ಎಡದಲ್ಲೇ ಉಂಟು, ಹೈಗುಡಿ ಬಲದಲ್ಲಿದ್ದದಕ್ಕೋಸ್ಕರ ಆರೂಢ ಪ್ರಶ್ನೆ ಇಟ್ಟು ನಾವು ಈಗ ಜೀರ್ಣೋದ್ಧಾರ ಮಾಡಿದ್ದೇವೆ. ಈ ಜೀರ್ಣೋದ್ಧಾರಕ್ಕೆ ಇಡೀ ಊರಿನವರು ಹೆಂಗಸರು ಮಕ್ಕಳು ಹಳೆಯ ಹಿರಿಯವರು ಎಲ್ಲ ಸೇರಿ ಶ್ರಮದಾನ ಮಾಡಿ ಈ ದೇವಸ್ಥಾನ ಕಟ್ತಾ ಇದ್ದೇವೆ. ಈ ದೇವಸ್ಥಾನ ಒಳ್ಳೆಯ ರೀತಿಯಲ್ಲಿ ಆಗಬೇಕನ್ನೋದು ನಮ್ಮದೆಲ್ಲ ಬೇಡಿಕೆ. ಹಣಾರ ಹೈಗುಳಿ, ನಂದಿಕೇಶ್ವರ, ಕಂಚಿನ ಹೈಗುಳಿ, ರಕ್ತೇಶ್ವರಿ, ಶ್ರೀ ಕ್ಷೇತ್ರಪಾಲ, ರಕ್ತೇಶ್ವರಿ, ಸ್ವಾಮಿ, ಚೌಂಡಿ, ಬ್ರಹ್ಮಕುಮಾರ ದೈವಗಳ ಜೊತೆಗೆ ನಾಗದೇವರು ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾರೆ. ವರ್ಷಂಪ್ರತಿ ಹಾಲು ಹಬ್ಬ ವಿಜೃಂಭಣೆಯಿಂದ ನಡೀತಾ ಇದ್ದು ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ದೇವತಾ ಕಾರ್ಯದಲ್ಲಿ ಭಕ್ತರು ಪಾಲ್ಗೊಳ್ತಾ ಇದ್ದಾರೆ. ಮೊದಲು 2 ಮರ ಇದೆ. ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಬಲ್ಲೆ ಇದೆ. ಬಲ್ಲೆ ಒಳಗೆ ಹೋಗಿ ನಾವು ಚಪ್ಪು ದೋಸೆ ಅಂತೇಳಿ ಮನೆಗೆ 2 ರೂಪಾಯಿ ಅಂತ ಕಲೆಕ್ಷನ್ ಮಾಡಿ ಮಾಡ್ತಾ ಇದ್ದೇವೆ. ಮಾಡುವಾಗ ನನ್ನ ತಮ್ಮ ಮತ್ತೊಬ್ಬ ಯಾರನ್ನಾರು ಕರ್ಕೊಂಡೋಗಿ ನಾವು ಪೂಜೆ ಮಾಡಿ ನಾವೇ ಮಾಡೋದು. ಎಷ್ಟು ಆವಾಗ ಸಾಧಾರಣ 30 ಮನೆ ಇರ್ಬೋದು. 30 ಮನೆಗೆ 2 ರೂಪಾಯಿ ಅಂತ 30 ಎಡಿ ಹಾಕಿ ಚಪ್ಪು ದೋಸೆ ಮತ್ತು ನುಗ್ಗಿ ಸೊಪ್ಪಿನ ಚಾರು ಅಂತೇಳಿ ಇಷ್ಟು ನಾವು ಹಾಕ್ತಾಯಿದ್ದೇವೆ. ಅದೇ ಮಾಡ್ತಾ 15 ವರ್ಷದ ನಂತರ ದೇವಸ್ಥಾನ ಒಂದು ಸಣ್ಣದೊಂದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಎಲ್ಲ ಊರವರು ಒಟ್ಟಾಗಿ ಒಂದು ದೇವಸ್ಥಾನ ಮಾಡಿ ಆವಾಗ ಇರೋದಂದರೆ ಒಳಗಡೆ 3 ಹೊರಗಡೆ 3 4 ದೇವರು ಸೇರಿ 7 ದೇವರು ಉಂಟು. ಈಗ ಆರೂಢ ಪ್ರಶ್ನೆ ಇಟ್ಟಾವಾಗ ಮತ್ತು 3 ಜಾಸ್ತಿ ಆಗಿದೆ. ಈಗ ಆ ದೇವಸ್ಥಾನ ಮಾಡಿ 25 ವರ್ಷ ಆದ ನಂತರ ಇದನ್ನೀಗ ಸ್ಟಾರ್ಟ್ ಮಾಡಿದ್ದೀವಿ. ಆಲೂರಿನ ಕಾಳಿಕಾಂಬ ನಗರದಲ್ಲಿರುವ ದೇವಸ್ಥಾನ ಕಾರಣಿಕತೆಯನ್ನ ಮರೆತಿದೆ. ಭಕ್ತರ ಇಷ್ಟಾರ್ಥಗಳನ್ನ ಸಿದ್ಧಿಸುತ್ತಿದೆ. ಆದರೆ ದೈವಗಳು ಅಜೀರ್ಣಾವಸ್ಥೆಗೆ ತಲುಪಿರುವ ಬಗ್ಗೆ ಪ್ರಶ್ನಾ ಚಿಂತನೆಯಲ್ಲಿ ತಿಳಿದು ಬರುತ್ತಿದ್ದಂತೆಯೇ ದೈವಗಳನ್ನ ಜೀರ್ಣೋದ್ಧಾರಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಒಂದು 200 ವರ್ಷದ ಹಿಂದೆ ಪಾತ್ರಿ ವರ್ಗದವರು ಅವರ ಒಂದು ಆಚರಣೆಗೋಸ್ಕರ ಅಂತ ಹೇಳಿದರೆ ಅವರು ನಂಬಿಕೊಂಡು ಬಂದು ಅದನ್ನು ಪ್ರತಿಷ್ಠಾಪಿಸ್ತಾರೆ ಅನ್ನುವಂಥದ್ದು ನಮ್ಮ ಹಿರಿಯರಿಂದ ನಮ್ಮ ಗಮನಕ್ಕೆ ಬಂದಿದೆ. ಮಾತ್ರವಲ್ಲದೆ ನಾವು ಆರೂಢ ಪ್ರಶ್ನೆಯಲ್ಲಿಯೂ ಕೂಡ ಕಂಡುಕೊಂಡಂಥ ಒಂದು ಸತ್ಯ. ಹಾಗೆ ಈ ಒಂದು ದೈವಸ್ಥಾನವು ಕಾರಣಿಕ ಕ್ಷೇತ್ರ ಎನ್ನುವಂಥದ್ದು ನನಗೆ ಸಣ್ಣಂದಿನಿಂದ ನನ್ನ ಗಮನಕ್ಕೆ ಬಂದಿದೆ. ಆ ಒಂದು ಆರೂಢ ಪ್ರಶ್ನೆಯನ್ನು ಇಟ್ಟಂದಿನಿಂದ ಇಲ್ಲಿ ಹಳೆಯ ದೈವಸ್ಥಾನ ಏನಿದೆ ಅದು ಅಜೀರ್ಣೋತ್ವ ಹೊಂದಿದೆ. ಹಾಗಾಗಿ ಜೀರ್ಣೋದ್ಧಾರ ಮಾಡುವುದು ಆರೂಢ ಪ್ರಶ್ನೆಯಲ್ಲೂ ಕೂಡ ಆ ಒಂದು ವಿಚಾರಗಳೆಲ್ಲ ಬಂದಿದೆ. ಇಲ್ಲಿಯ ಒಂದು ವಿಶೇಷತೆ ಅಂತ ಹೇಳಿದರೆ ಆ ಒಂದು ಆರೂಢ ಪ್ರಶ್ನೆಯ ದಿನವೇ ನನಗೆ ಕನಸಿನಲ್ಲಿ ಇಲ್ಲಿ
ಕ್ಷೇತ್ರಪಾಲ ದೈವ ಇದೆ. ಆ ದೈವ ನನ್ನ ಕನಸಿನಲ್ಲಿ ಬಂದಂಥ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಇಲ್ಲಿಯ ಒಂದು ಪಾವಿತ್ರತೆಯ ಬಗ್ಗೆ ಮತ್ತು ಇಲ್ಲಿಯ ಒಂದು ಏನು ಶಕ್ತಿ ಇದೆ, ಆ ಶಕ್ತಿ ಅದರಲ್ಲಿ ನನಗೆ ಗೊತ್ತಾಗಿದೆ ಅಲ್ಲಿಂದಲೇ. ಅಂದರೆ ಕ್ಷೇತ್ರಪಾಲ ಬಂದು ಕಪ್ಪು ಒಂದು ದೇಹ ಅಂದರೆ ಕ್ಷೇತ್ರಪಾಲವೇ ಅಂತ ನನಗೆ ಗೊತ್ತಾಗಿದೆ. ಕ್ಷೇತ್ರಪಾಲ ನಾನಿಲ್ವಾ ಅನ್ನುವಂಥದ್ದನ್ನು ನನ್ನ ಗಮನಕ್ಕೆ ಕನಸಿನಲ್ಲಿ ಬಂದ ವಿಚಾರ, ಅದೊಂದು ನನಗೆ ಸ್ಮರಿಸಿಕೊಳ್ತೇನೆ ಯಾವಾಗಲೂ ಕೂಡ. ಹಾಗಾಗಿ ಇದೊಂದು ಕಾರಣಿಕ ಕ್ಷೇತ್ರ. ನಮ್ಮ ಈ ಸಮಿತಿಯವರು ಸೇರಿಕೊಂಡು ಎಲ್ಲ ಕಡೆ ಹೋಗಿದ್ದೇವೆ. ಬೆಂಗಳೂರು, ಮುಂಬೈ, ಬೆಳಗಾವಿ, ಬಿಜಾಪುರ ಅನೇಕ ಕಡೆ ಹೋದಾಗ ನಮ್ಮ ಈ ಕ್ಷೇತ್ರದ ಬಗ್ಗೆ ಎಲ್ಲರೂ ಪಾಸಿಟಿವಿಟಿಯನ್ನು ನಮಗೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಧನ ಸಹಾಯವಿರ್ಬೋದು ಅಥವಾ ಸಪೋರ್ಟ್, ಯಾವುದೇ ಎಲ್ಲ ರೀತಿಯ ಸಪೋರ್ಟನ್ನು ನಾವು ಕೊಟ್ಟಿರೋದನ್ನು ನಾವು ಈ ಕ್ಷಣದಲ್ಲಿ ನಾವು ಸ್ಮರಿಸ್ಕೊಳ್ತೇವೆ. ಇನ್ನೂ ಕೆಲವು ಈ ಒಂದು ಜೀರ್ಣೋದ್ಧಾರ ಭಾಗವಾಗಿ ಅಭಿವೃದ್ಧಿ ಕಾರ್ಯಗಳಾಗಲಿಕ್ಕಿದೆ. ಅದಕ್ಕಾಗಿ ಊರ ಪರವರ ಭಕ್ತಾಭಿಮಾನಿಗಳ ಗಣ್ಯಮಾನ್ಯರ ತನುಮನಧನ ಸಹಾಯವನ್ನು ನಾವು ಯಾಚಿಸ್ತೇವೆ. ಒಂದು ನೂತನ ದೈವಸ್ಥಾನದ ಪ್ರತಿಷ್ಠಾಪನೋತ್ಸವವು ಇದೇ ಫೆಬ್ರವರಿ 21, 22ನೇ ಶನಿವಾರ ಆದಿತ್ಯವಾರ 2026ರಂದು ನೆರವೇರಲಿಕ್ಕಿದೆ. ಈ ಒಂದು ಕಾರ್ಯದಲ್ಲಿಯೂ ಕೂಡ ಎಲ್ಲ ಊರ ಪರವರ ಭಕ್ತಾಭಿಮಾನಿಗಳು ನಮ್ಮಿಲ್ಲಿಗೆ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಫೆಬ್ರವರಿ 21 ಮತ್ತು 22ರಂದು ದೈವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಜೊತೆಗೆ ದೈವಸ್ಥಾನದ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ನೀಡುವಂತೆ ದೈವಸ್ಥಾನದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿ ಟ್ರಸ್ಟ್ ಮನವಿ ಮಾಡಿಕೊಂಡಿದೆ. ದರ್ಶನ್ ಶೆಟ್ಟಿ ನಾರ್ಕಳಿ ಜೊತೆಗೆ ಅನಿಲ್ ಗುಂಡ್ಮಿ, ನ್ಯೂಸ್ ನೆಕ್ಸ್ಟ್, ಕುಂದಾಪುರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ, ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.